ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 5-4-2026ರಿಂದ 11-4-2026 ವಾರ ಭವಿಷ್ಯ. ವಿಶೇಷವಾಗಿ ವಾರ ಆರಂಭದ ದಿವಸವೇ ಭಾನುವಾರ 5-4-2026 ಭಾನುವಾರ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. ಚಂದ್ರೋದಯ ಬಂದು 9:21 ಇರ್ತಕ್ಕಂಥದ್ದು. ಸಂಕಷ್ಟಹರ ಚತುರ್ಥಿ ಚೈತ್ರ ಮಾಸದ ಅಥವಾ ಪರಾಭವನಾಮ ಸಂವತ್ಸರ ಮೊದಲ ಸಂಕಷ್ಟಹರ ಚತುರ್ಥಿ. ಹಾಗಾಗಿ ಸಂಕಷ್ಟಗಳು ಹೋಗಬೇಕು ಅನ್ನೋದಿತ್ತು ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಕಿರುಕುಳ ಇತ್ತು, ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಸಾಮಾನ್ಯ ಜನಗಳಿಗೆ ಕಿರುಕುಳ ಇತ್ತು, ಅಥವಾ ಕೆಲಸ ಆಗ್ತಾ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಈ ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಗ್ರಹಗತಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ 10-4-2026 ಶುಕ್ರವಾರ ಮೀನರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಬುಧ ಒಬ್ಬ ರಾಶಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮಿಕ್ಕಂಥ ರೀತಿಯಲ್ಲಿ ಮೇಷರಾಶಿನಲ್ಲಿ ಶುಕ್ರ ಇದ್ದಾನೆ, ಮಿಥುನ ರಾಶಿನಲ್ಲಿ ಗುರು ಮತ್ತು ಸಿಂಹರಾಶಿನಲ್ಲಿ ಕೇತು, ತುಲಾರಾಶಿನಲ್ಲಿ ವೃಶ್ಚಿಕ, ಧನಸ್ಸು, ಕೊನೆ ಹಂತದಲ್ಲಿ ಮಕರ ರಾಶಿನಲ್ಲಿ ಚಂದ್ರನ ಸಂಚಾರವಿರ್ತದೆ ಈ ವಾರ. ಕುಂಭರಾಶಿನಲ್ಲಿ ರಾಹು ಮತ್ತು ಬುಧ ಇದ್ದಾರೆ. ಶುಕ್ರವಾರ ಬುಧ ಬದಲಾವಣೆ ಆಗ್ತಾನೆ. ಕುಜ, ಶನಿ ಮತ್ತು ರವಿ 3 ಗ್ರಹಗಳು ಕೂಡ ಮೀನರಾಶಿನಲ್ಲಿದ್ದಾರೆ. ಶುಕ್ರವಾರ ನಂತರ ಬುಧನು ಕೂಡ ಬಂದು ಅಲ್ಲಿ ಸೇರಿಕೊಳ್ತಾನೆ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಿಗೆ ಒಲವಿದ್ರೂ ಕೂಡ ಈ ವಾರ ಅಂತ್ಯ ಅಂತಕ್ಕಂಥದ್ದು ಸ್ವಲ್ಪ ಸೋಮಾರಿತನ, ಉಡಾಫೆ, ಆಲಸ್ಯ, ಬೇಜವಾಬ್ದಾರಿತನ, ಯಾಕೋ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದಂಥ ರೀತಿಯಾದಂಥ ನಿರುತ್ಸಾಹಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ಇರಿಟೇಟ್ ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒತ್ತಡವನ್ನು ಹೆಚ್ಚಾಗಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಾಣ್ತದೆ. ಘನತೆ ಮತ್ತು ಗೌರವದ ಪ್ರಶ್ನೆ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಚಿಂತೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾಕಂದರೆ ರಾಷ್ಟ್ರಾಧಿಪತಿ ಅಥವಾ ಮೇಷರ ಲಗ್ನಾಧಿಪತಿಯಾದಂಥವನು ಶನಿ ಪ್ರಭಾವ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಹತ್ತಿರದ ಡಿಗ್ರಿಗೆ ಬರ್ತಾ ಇರೋದರಿಂದ ಶನಿ ಮತ್ತು ಕುಜ ಇಬ್ಬರೂ ಕೂಡ ಸ್ವಲ್ಪ ಕಿರಿಕಿರಿಗಳು, ಒತ್ತಡಗಳನ್ನು ಅನುಭವಿಸಲೇಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿರುತ್ತೆ. ಶುಕ್ರ ಸ್ವಲ್ಪ ಬಲವಾಗಿದ್ದಾನೆ ನಿಮಗೆ ಈ ವಾರ, ಬಟ್ ಆದರೂ ಕೂಡ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಲವನ್ನು ಕೊಡೋದಿಲ್ಲ. ಆದರೆ ಶುಭ ಕಾರ್ಯ ವಿಚಾರ ಸಂಬಂಧಪಟ್ಟಂಥ ಬಲವನ್ನು ಕೊಡ್ತಾನೆ. ಮದುವೆ ಮತ್ತೊಂದು ನೋಡುವಂಥವ್ರಿಗೆ ಬಲವನ್ನು ಕೊಡ್ತಾನೆ. ಪಾಲುದಾರಿಕೆ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬಲವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಮತ್ತು ಈ ಬಂಧು ಬಾಂಧವರಿಂದ ಸ್ವಲ್ಪ ಏನಂಥ ನಿರೀಕ್ಷಿತ ಪ್ರಮಾಣದಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ವಿದೇಶಯಾನವನ್ನು ಮಾಡಬೇಕು, ದೂರ ಪ್ರಯಾಣವನ್ನು ಮಾಡುವಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲದ ಒಂದು ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಥವಾ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಮಕ್ಕಳಿಂದ ನಷ್ಟಗಳಾಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ವಾರ ಅಂತ್ಯದಲ್ಲಿ ವಾರಾರಂಭ ಅಂಥದ್ದೇನೂ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರೋದಿಲ್ಲ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರು ವಾರ ಆರಂಭ ಪ್ರಯತ್ನ ಮಾಡಿ ವಾರ ಅಂತ್ಯ ಸಕ್ಸಸ್ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ವ್ಯಾಜ್ಯಗಳಲ್ಲಿ ಏನಾದರೂ ಕೋರ್ಟ್ ಕೇಸ್ಗಳಿದ್ದಂಥ ಪಕ್ಷದಲ್ಲಿ ವಾರ ಅಂತ್ಯ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಧಾರ್ಮಿಕ ಚಟುವಟಿಕೆಗಳಿಗೆ ತುಂಬ ಸುಸೂತ್ರವಾಗಿ ಆಗುವಂಥ ಸಂದರ್ಭಗಳು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಸೇವಕರಿಂದ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಸಿಗುವಂಥದ್ದು, ಅಥವಾ ಸೇವಕರಿಂದಲೇ ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಂದಲೇ ಸ್ವಲ್ಪ ಸಹಾಯಗಳು ಸಿಗುವಂಥ ಸಂದರ್ಭಗಳನ್ನು ವಾರ ಆರಂಭದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕಡೆ ಇರುತ್ತೆ. ದಶಮ ಪ್ರಭಾವ, ಕುಜಶನಿಯರ ಸಮ್ಮಿಲನ,
ದಶಮಾಧಿಪತಿ ಲಗ್ನಾಧಿಪತಿ ಭಾಗ್ಯೋದಯ ಅನ್ನೋ ರೀತಿಯಲ್ಲಿ ಕಂಡು ಬರ್ತದೆ. ಬಟ್ ಆದರೂ ಕೂಡ ವ್ಯಯಭಾವದಲ್ಲಿ ಕಳೆದುಕೊಳ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಅದೃಷ್ಟವೋ ಅಥವಾ ಭಾಗ್ಯೋದಯವೂ ಕಾಣುವಂಥ ಸಾಧ್ಯತೆಗಳು ಇರೋದಿಲ್ಲ. ಒತ್ತಡದಲ್ಲೇ ಕಾಲವನ್ನು ದೂಡಬೇಕಾಗತ್ತೆ. ಸಾಮಾನ್ಯವಾಗಿ ಬೇರೆಯವರು ತೋರ್ತಕ್ಕಂಥ ಅಗೌರವಗಳೇ ನಿಮಗೆ ಸ್ವಲ್ಪ ಇರಿಟೇಟ್ ಆಗಬಹುದು ಈ ವಾರದಲ್ಲಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಯಾವುದು ಅಷ್ಟೊಂದು ಕಂಫರ್ಟ್ ಝೋನ್ ಅನ್ನೋ ರೀತಿಯಲ್ಲೋ ಅಥವಾ ಎಲ್ಲವೂ ಪರಿಪೂರ್ಣ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಯಾವುದೂ ಕೂಡ ಈ ವಾರದಲ್ಲಿ ನೀವು ನೋಡೋದಿಲ್ಲ ಮೇಷರಾಶಿನವರು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ಕಪ್ಪು ಎಳ್ಳನ್ನು ದಾನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಅಂತ ಓಕೆ, ಲಾಭ ಪ್ರಭಾವ ಶನಿಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಅದರಲ್ಲೂ ಶುಕ್ರನು ಕೂಡ ಸ್ವಲ್ಪ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಉದ್ಯಮ ನಡೆಸುವಂಥವ್ರಿಗೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರ್ತದೆ. ಅಂದರೆ ತುಂಬ ಲಾಭವೂ ಅಲ್ಲ ನಷ್ಟವೂ ಅಲ್ಲ ಅನ್ನೋ ರೀತಿಯಾದಂಥ ಮಧ್ಯಮ ಸ್ಥಿತಿನಲ್ಲಿ ನೋಡ್ತದೆ. ಆದರೆ ಯಾವುದೋ ಅತಿ ಹೆಚ್ಚು ಲಾಭ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಅತಿ ಹೆಚ್ಚು ಆಸೆಗೆ ಬಲಿಯಾಗಿಯೋ ಅಥವಾ ಅತಿ ಹೆಚ್ಚು ಊಹೆಗೆ ಬಲಿಯಾಗಿಯೋ ಸ್ವಲ್ಪ ಬರುವಂಥದ್ದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಹಾಗಾಗಿ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಊಹೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಿರೀಕ್ಷೆಗಳನ್ನು ಜಾಸ್ತಿ ಇಟ್ಕೊಳ್ತಕ್ಕಂಥದ್ದು ಒಳಿತಲ್ಲ. ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಆ ನಿರೀಕ್ಷೆ ಜಾಸ್ತಿ ಇದ್ದಾಗ ನೀವೆಷ್ಟು ಬಂದ್ರೂ ಕೂಡ ತೃಪ್ತಿ ಆಗೋದಿಲ್ಲ. ಹಾಗಾಗಿ ನಿರೀಕ್ಷೆ ಕಡಿಮೆ ಮಾಡ್ಕೊಳ್ಳಿ. ನೀವು ಬರುವಂಥದ್ರಲ್ಲಿ ಲಾಭವನ್ನು ನೋಡ್ತೀರಿ, ಅದರಲ್ಲೇನು ಚಿಂತೆ ಮಾಡುವಂಥದ್ದಿಲ್ಲ. ಮತ್ತು ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ಆಗೋದಕ್ಕೆ ದಾರಿ ಆಗ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಅಂಥ ಮೈನಸ್ ಪಾಯಿಂಟ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಏನಿರೋದಿಲ್ಲ. ಓಕೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಯಾಕೆಂದರೆ ಲಕ್ಷ್ಮೀ ಯೋಗ, ಧನ ಪ್ರಭಾವ, ಲಾಭಾಧಿಪತಿ ಪ್ರಭಾವ ಎರಡೂ ಕೂಡ ಕಲಿತುಕೊಳ್ತಿರ್ತಕ್ಕಂಥದ್ದಾಗಿದ್ದರಿಂದ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಇರೋದರಿಂದ ಹಣಕಾಸಿನಲ್ಲಿ ಅಷ್ಟೊಂದು ಮುಗ್ಗಟ್ಟುಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರೋದಿಲ್ಲ. ಏನು ಬರಬೇಕು ಅದೆಲ್ಲವೂ ಕೂಡ ಬರ್ತದೆ. ಕೌಟುಂಬಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹರಿತಕ್ಕಂಥದ್ದಕ್ಕೂ ಕೂಡ ದಾರಿ ಆಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ತೃತೀಯ ಪ್ರಭಾವ, ಹಾಗಾಗಿ ಬಂಧು ಬಾಂಧವರಿಂದ ಸ್ವಲ್ಪ ಓಕೆ ಪರವಾಗಿಲ್ಲ. ವಾರ ಆರಂಭ ಏನಾದರೂ ನೆಂಟರಿಷ್ಟು ಬರ್ತಕ್ಕಂಥದ್ದು, ಬಂಧು ಬಾಂಧವರನ್ನು ಭೇಟಿ ಆಗ್ತಕ್ಕಂಥದ್ದು ಮತ್ತು ಎಲ್ಲೋ ಪ್ರಯಾಣ ಹೋಗ್ತಕ್ಕಂಥದ್ದು, ಒಡಗೂಡಿ ಸ್ನೇಹಿತರೊಂದಿಗೆ ಇದರಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ನಿಮಗೆ ಒಂದು ಸಂತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು ಕೂಡ ಕಂಡುಬರುತ್ತದೆ. ವಿದ್ಯಾ ಪ್ರಗತಿ ಕಾಣ್ತದೆ. ಭೂಮಿ ವಿಚಾರ ಸಂಬಂಧಪಟ್ಟಂತೆ, ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥದ್ದು, ಭೂಮಿಯಿಂದ ಸ್ಥಿರಾಸ್ತಿಯಿಂದ ಧನಾಗಮನ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಪ್ರೇಮಿಗಳಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು ಅಥವಾ ಯಾವುದಾದ್ರು ಪ್ರಸ್ತಾವನೆಗಳನ್ನು ಇಟ್ಟರೆ ಅಥವಾ ಕುಟುಂಬದ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಅಂದರೆ ಈ ಸಂದರ್ಭ ತುಂಬ ಉತ್ತಮವಾದಂಥ ಸಂದರ್ಭವೇ. ಆದರೆ ದಶಮಾಧಿಪತಿಯಾದಂಥವನು ಮತ್ತು ಸಪ್ತಮಾಧಿಪತಿಯಾದ ಇಬ್ಬರು ಕೇಂದ್ರಾಧಿಪತ್ಯವನ್ನು ವಹಿಸಿರ್ತಕ್ಕಂಥವರು ಹತ್ತಿರದ ಡಿಗ್ರಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಕಲಹಗಳಾಗಬಹುದು, ಮನಸ್ತಾಪಗಳು ಬರಬಹುದು. ಕಾರಣವಿಲ್ಲದೆ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಇರಿಟೇಟ್ ಆಗುವಂಥದ್ದು, ಕಿರಿಕಿರಿಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡುವಂಥ ಪರಿಸ್ಥಿತಿಗಳನ್ನು ತಂದುಕೊಳ್ತೀರಿ. ಯಾಕೆಂದರೆ ಅಷ್ಟಮಧಿ ಪ್ರಭಾವ, ಅದ್ರ ಜೊತೆಯಲ್ಲಿ ಶನಿ ಪ್ರಭಾವ ಅಂತಕ್ಕಂಥ ಸ್ಥಿತಿನಲ್ಲಿ ಏನು ಸಮಸ್ಯೆನೇ ಇರೋದಿಲ್ಲ, ಯಾರದ್ದು ತಪ್ಪೇ ಇರಲ್ಲ. ಆದರೂ ಕೂಡ ಕಲಹಗಳು ಮಾತ್ರ ದಾಂಪತ್ಯದಲ್ಲಿ ಇರುತ್ತೆ. ಪಾಲುದಾರರಲ್ಲೂ ಕೂಡ ಸ್ವಲ್ಪ ದಾಂಪತ್ಯದಲ್ಲಿ ಪಾಲುದಾರರಲ್ಲೂ ಕೂಡ ಕಲಹವನ್ನು ಮನಸ್ತಾಪವನ್ನು ನೋಡ್ತೀರಿ. ಆದರೆ ಗಂಭೀರವಾಗುತ್ತಾ ಅಂದರೆ ಇಲ್ಲ, ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳೋದಿಲ್ಲ. ಸ್ವಲ್ಪ ಏನೋ ಗೊತ್ತಿಲ್ಲದಂಥ ರೀತಿಯಲ್ಲಿ ಸ್ವಲ್ಪ ಇರಿಟೇಟ್ಗೊಳಗಾಗ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಾಣ್ತದೆ. ಸ್ವಲ್ಪ ಅಷ್ಟಮಾಧಿಪತಿ ಕುಟುಂಬ ಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದಾದ್ರು ಅತಿ ನಂಬಿಕೆಯಿಂದ ಮಾಡಿದಂಥ ವ್ಯವಹಾರಗಳು ಕೈ ಕೊಡಬಹುದು. ಅತಿ ನಂಬಿಕೆ ವ್ಯವಹಾರ ಬೇಡ, ವ್ಯವಹಾರವನ್ನು ವ್ಯವಹಾರ ರೀತಿಯಲ್ಲಿ ಮಾಡಿ. ಭಾಗ್ಯಾಧಿಪತಿಯಾದ ಭಾಗ್ಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಅನುಕೂಲಕರ ವಾತಾವರಣ. ಡೈವರ್ಸ್ ಆಗಿದೆ, ಕಾರಣಾರ್ಥವಾಗಿ ಗಂಡ ಹೆಂಡತಿ ದೂರ ಆಗಿದ್ದಾರೆ, ಒಂಟಿಯಾಗಿದ್ದಾರೆ, ಇನ್ನೊಂದು ಪ್ರಯತ್ನ ಮಾಡ್ತಿದ್ದೀವಿ ಮದುವೆಗೆ ಸಂಬಂಧಪಟ್ಟಂತೆ, ಹೆಣ್ಣಾಗ್ಬೋದು ಗಂಡಾಗ್ಬೋದು, ಅವರಿಗೆ ಸ್ವಲ್ಪ ಅನುಕೂಲದ ಒಂದು ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ನಿದ್ರೆ ಚೆನ್ನಾಗಿ ಮಾಡ್ತೀರಿ. ಬಹಳ ನಿದ್ರೆ, ತುಂಬ ಒಂಥರ ನಿದ್ರೆ ಮಾಡಿದರೆ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ. ಆ ರೀತಿಯಾದಂಥ ನಿದ್ರೆನ ಸೋಂಪಾದ
ಅಂದರೆ ಸಂತೃಪ್ತಿಯ ನಿದ್ದೆ ಅಂತಾರಲ್ಲ, ಆ ಸಂತೃಪ್ತಿಯ ನಿದ್ದೆಯನ್ನು ಮಾಡುವಂಥ ಪರಿಸ್ಥಿತಿಗಳು, ಅಥವಾ ಹೆಚ್ಚು ಸಮಯ ಮಲಗ್ತೀರಿ ಒಟ್ಟಿನಲ್ಲಿ ವೃಷಭ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಎಲ್ಲ ರೀತಿಯಲ್ಲೂ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಕಂಡೀಷನ್ಸನ್ನು ಈ ವಾರದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸಂಬಂಧ, ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಅನುಕೂಲಕರವಾದಂಥ ರೀತಿಯಲ್ಲೇ ಇದೆ. ಹಾಗಾಗಿ ನೀವು ಸ್ವಲ್ಪ ಈ ಇರಿಟೇಟ್ಗಳಿಂದ ಹೊರಗೆ ಬರಬೇಕು ಅಂದರೆ ಲಕ್ಷ್ಮೀ ನರಸಿಂಹನ ಸ್ತೋತ್ರ ಅಥವಾ ಲಕ್ಷ್ಮೀ ನರಸಿಂಹನ ನಾಮಸ್ಮರಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಿಥುನ ರಾಶಿಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ರಾಷ್ಟ್ರಾಧಿಪತಿಯಾದಂಥ ಬಾಧಕಾಧಿಪತಿ ಪ್ರಭಾವ, ಹಾಗಾಗಿ ಸ್ವಲ್ಪ ಬಾಧೆಗಳಾಗಬಹುದು, ನೋವುಗಳಾಗಬಹುದು, ಅತಿ ಒಳ್ಳೆತನವೇ ಶಾಪವಾಗಿ ಪರಿವರ್ತನೆಯಾಗಬಹುದು. ಒಂದು ರೀತಿಯಾದಂಥ ಯಾರ ಕೈಯಲ್ಲೂ ಕೂಡ ಹೇಳಿಕೊಳ್ಳಲಾರದಂಥ ರೀತಿಯಾದಂಥ ಒಂದು ರೀತಿಯಾದಂಥ ಅನುಭವಗಳಾಗಬಹುದು, ಒತ್ತಡವನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ಏನೋ ಒಂದು ರೀತಿಯಾದಂಥ ಹಿಂಸೆ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿ, ಒಳ್ಳೆಯದು ಕೆಟ್ಟದರ ನಡುವಿನಲ್ಲಿ ಒಂದು ತಿಕ್ಕಾಟಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಓಕೆ, ಈ ವಾರ ಏನಂಥ ಮೈನಸ್ ಅನ್ನೋ ಕಂಡೀಷನ್ಸನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 30-40% ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ. ಒಂದು ಕೊರತೆ ಅಂತಕ್ಕಂಥ ರೀತಿಯಲ್ಲಿ ಇದ್ದರೆ ಒಂದು 60% ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತಕ್ಕಂಥ ಪರಿಪೂರ್ಣತೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು 30-40 ಭಾಗ ಓಕೆ, ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿರುತ್ತೆ ಹಣಕಾಸಿನ ಸ್ಥಿತಿ. ಬಂಧು ಬಾಂಧವರಿಂದ ಸ್ವಲ್ಪ ಅಂಥ ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪ್ರಯಾಣದಲ್ಲೂ ಕೂಡ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅಥವಾ ಪ್ರಯಾಣ ಹೋಗುವಂಥದ್ದು ರದ್ದಾಗುವಂಥ ಪರಿಸ್ಥಿತಿಗಳು ಬರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಸ್ವಲ್ಪ ಹೆಚ್ಚು ಅಂಕವನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಗಳು, ಅಂದರೆ ನಿಮ್ಮ ಇನ್ನರ್ ಫೀಲಿಂಗ್ ಏನಿದೆಯಲ್ಲ ಅದನ್ನೊಂದು ಸ್ವಲ್ಪ ಸರಿ ಇರೋದಿಲ್ಲ, ಅಥವಾ ಎಲ್ಲ ವಿಷಯಗಳಿಗೂ ಕೂಡ ಪ್ರತಿಯೊಂದು ವಿಷಯಕ್ಕೂ ಕೂಡ ಅದನ್ನು ನೆಗೆಟಿವ್ ಆಗಿ ಬಿಂಬಿಸ್ಕೊಳ್ತಕ್ಕಂಥದ್ದು ಅಥವಾ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲ ಕೂಡ ಇರುತ್ತೆ. ಪಂಚಮ ಪ್ರಭಾವ, ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆಗಳನ್ನು ನೋಡಬಹುದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆಗಳನ್ನು ನೋಡಬಹುದು. ಮಕ್ಕಳಿಂದ ಅನುಕೂಲವಾಗಬಹುದು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಲಾಭ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥ ಪರಿಸ್ಥಿತಿಗಳನ್ನು ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಆದರೆ ಯಂತ್ರೋಪಕರಣಗಳಿಂದ, ಹಳೆಯ ವಸ್ತುಗಳಿಂದ, ಕಬ್ಬಿಣದಿಂದ ಸ್ವಲ್ಪ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಏನಾದರೂ ಸಣ್ಣ ಪುಟ್ಟದಾಗಿ ಏಟು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ತಂದುಕೊಳ್ತೀರಿ. ಉದ್ಯೋಗದಲ್ಲಿ ಯಾಕೋ ಅಂದ್ಕೊಂಡಂಥ ರೀತಿಯಲ್ಲಿ ಎಫರ್ಟ್ ಹಾಕೋದಕ್ಕಾಗೋದಿಲ್ಲ, ಅಂದ್ಕೊಂಡಂಥ ರೀತಿಯಲ್ಲಿ ಕೆಲಸ ಕಂಪ್ಲೀಟ್ ಆಗಲ್ಲ, ಭಾಳ ಸ್ಲೋ ಆಗುತ್ತೆ. ಯಾಕಾಗುತ್ತೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಯಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರೆಲ್ಲರೂ ಕೂಡ ತುಂಬ ಇರಿಟೇಟ್ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಅವರು ಕೆಲಸವನ್ನು ಮುಗಿಸೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ತುಂಬ ಡ್ರ್ಯಾಗ್ ಆಗುವಂಥ ಸಂದರ್ಭಗಳೆಲ್ಲ ಕೂಡ ಕಂಡುಬರುವಂಥದ್ದು ಉಂಟು. ಇನ್ನು ಆರೋಗ್ಯ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸಗಳಾಯಿತು ಅಂದರೆ ಸ್ವಲ್ಪ ಕಾಲು ನೋವು ಬರಬಹುದು, ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರು, ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥವ್ರು, ಇವರು ಸ್ವಲ್ಪ ಹೆಚ್ಚಾಗಿ ನೋವು ತಿನ್ನಬಹುದು. ಗಂಭೀರ ಇರೋದಿಲ್ಲ, ಸ್ವಲ್ಪ ನೋವು ತಿನ್ನುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆಗಲೇ ಹೇಳಿದಂಥ ರೀತಿಯಲ್ಲಿ ಬಾಧಕಾಧಿಪತ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಂಸಾರಿಕ ಜೀವನ ಅಷ್ಟೊಂದು ಒಂದು ತೃಪ್ತಿಕರ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ವ್ಯಾಜ್ಯಗಳಲ್ಲಿ ಅಥವಾ ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತುಂಬ ಚಿಂತೆಯನ್ನು, ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದ್ರಿಗೆ ಸ್ವಲ್ಪ ಎಳೆದಾಟಗಳು ಜಾಸ್ತಿ ಆಗುವಂಥದ್ದು. ಅಂದರೆ ತುಂಬ ಥಿಂಕ್ ಮಾಡ್ತೀರಿ, ಅದು ಸರಿನಾ ಇದು ಸರಿನಾ ಅನ್ನೋ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ದುಶ್ಚರಗಳಿರ್ತಕ್ಕಂಥವ್ರು ಹೆಚ್ಚೇ ಮಾಡಬಹುದು. ಅಂದರೆ ಜೂಜು, ರೇಸ್, ಲಾಟರಿ ಅಥವಾ ಹಿಸ್ವೀಟ್ ಸಂಬಂಧಪಟ್ಟಂತೆ ಅಥವಾ ಶೇರ್ ಮಾರ್ಕೆಟಲ್ಲಿರ್ತಕ್ಕಂಥವರು ಹೆಚ್ಚಾಗಿ ಇನ್ವೆಸ್ಟ್ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ ಈ ವಾರದಲ್ಲಿ. ಒಟ್ಟಿನಲ್ಲಿ ಈ ವಾರ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲದೇ ಇರೋದರಿಂದ, ನೀವೇ ಅಥವಾ ನಿಮ್ಮ ಸ್ಥಿತಿಯೇ ಸರಿ ಇಲ್ಲದೇ ಇರೋದರಿಂದ ಸುತ್ತಮುತ್ತಲೂ ಅವಕಾಶಗಳಿದ್ರೂ ಕೂಡ ಅದು ಅನುಭವಿಸುವಂಥ ಯೋಗದಲ್ಲಿ ಇರೋದಿಲ್ಲ ಮಿಥುನ ರಾಶಿನವರು. ಹಾಗಾಗಿ
ನಿಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಬಟ್ ಒಂದು ವಿಷಯ ಇಲ್ಲಿ ಪ್ರಸ್ತಾವನೆ ಮಾಡಬೇಕು. ಈ ಬಡ್ತಿ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾಯಿದ್ರಿ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾಯಿದ್ರಿ ಅಂದರೆ ಎಲ್ಲೋ ಪ್ಲಸ್ ಆಗುವಂಥ ಸ್ಥಿತಿ ಇದೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಬೇಕಾದಂಥವ್ರು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡ್ಕೊಳ್ಬೇಕಾಗತ್ತೆ, ವೆಂಕಟೇಶ್ವರನಿಗೆ ತುಳಸಿಯಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಮಿಥುನ ರಾಶಿನವರು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಅವಕಾಶಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಾರ ಮಧ್ಯಭಾಗದವರೆಗೆ, ವಾರ ಮಧ್ಯಭಾಗದಿಂದ ಆಚೆಗೆ ಅವಕಾಶ ವಂಚಿತವಾಗಬಹುದು ಅಥವಾ ಬಂದಂಥ ಅವಕಾಶವನ್ನೇ ಸದುಪಯೋಗ ಪಡಿಸಿಕೊಳ್ಳದೇ ಇರತಕ್ಕಂಥ ಸ್ಥಿತಿಯನ್ನು ತಲುಪಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅದೃಷ್ಟದ ವಾರವೇ, ಆದರೆ ಅದನ್ನು ಉಪಯೋಗಿಸಿಕೊಳ್ತಕ್ಕಂಥ ನಿಮ್ಮ ಕೈಯಲ್ಲಿ ಇರ್ತದೆ. ಧನ ಪ್ರಭಾವ, ಧನಾಧಿಪತಿಯಾದಂಥ ನೀವು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಷ್ಟು ದುಡ್ಡು ಬಂದರೂ ಕೂಡ ಸಾಕಾಗೋದಿಲ್ಲ. 100 ಬಂದರೆ 500 ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಹಾಗಾಗಿ ಆರ್ಥಿಕ ಕೊರತೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರಯಾಣ ಹೋಗ್ತಕ್ಕಂಥದ್ದು, ದೂರ ಪ್ರಯಾಣ, ವಿದೇಶಿಯಾನ, ಯಾರು ಟೂರ್ ಹೋಗಬೇಕು, ದೂರ ಪ್ರದೇಶಕ್ಕೆ ತೆರಳಬೇಕು, ನೆಂಟರಿಷ್ಟು ಮನೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ, ಪ್ರವಾಸ ಹೋಗಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ಶುಭ ಸೂಚನೆ. ಯಾವುದೇ ತೊಂದರೆ ತಾಪತ್ರಗಳಿದಂಥ ರೀತಿಯಲ್ಲಿ ಎಲ್ಲೂ ಏನೂ ಸಮಸ್ಯೆ ಆಗದಂಥ ರೀತಿಯಲ್ಲಿ ಪ್ರಯಾಣ ಚೆನ್ನಾಗಿರುತ್ತೆ ಈ ವಾರ ಕಟಕ ರಾಶಿನವ್ರಿಗೆ. ವಿದ್ಯಾ ಪ್ರಗತಿಯನ್ನು ನೋಡಬಹುದು. ಸ್ಥಿರಾಸ್ತಿ, ಮನೆ, ಫ್ಲ್ಯಾಟ್ ಖರೀದಿ ಮಾಡುವಂಥವ್ರು, ವಾಹನ ಖರೀದಿ ಮಾಡುವಂಥವ್ರಿಗೆ ಶುಭಪ್ರದವಾದಂಥ ವಾರ ಈ ವಾರದಲ್ಲಿ. ಮತ್ತು ಮಕ್ಕಳಿಂದ ಸ್ವಲ್ಪ ಸೋಮಾರಿತನಗಳನ್ನು ನೋಡ್ತೀರಿ, ಆದರೂ ಕೂಡ ಭಾಗ್ಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಿಗುತ್ತೆ. ಯಾವುದೇ ಅವಕಾಶಗಳಾಗ್ಬೋದು, ಅಷ್ಟು ಸುಲಭವಾಗಿ ಸಿಗೋಲ್ಲ, ಸ್ವಲ್ಪ ಎಳೆದಾಡಿಸಿ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮಕ್ಕಳಿಂದಲೂ ಕೂಡ ನಿರಾಸೆಗಳಾಗ್ತದೆ, ಒತ್ತಡವನ್ನು ತಂದುಕೊಳ್ತೀರಿ. ಬಟ್ ಅವರು ಮಂಡತನ ಇದೆಯಲ್ಲ, ಅವರು ಮಂಡತನ ನಿಮಗೆ ಸ್ವಲ್ಪ ಭಾವನೆಗೆ ಪೆಟ್ಟು ತರಬಹುದು, ಅಥವಾ ಅವರ ನಡವಳಿಕೆಗಳು ನಿಮ್ಮ ಭಾವನೆಗೆ ಪೆಟ್ಟನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಥವಾ ಭವಿಷ್ಯದಲ್ಲಿ ಎಲ್ಲಿ ಇವರು ಕಳಂಕುಯಿತರೋ ಆಗ್ತಾರೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಬರಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಲಹಗಳು ಜಾಸ್ತಿ ಆಗ್ತದೆ, ಕಿರಿಕಿರಿಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಅಥವಾ ಪ್ರೀತಿ ಪ್ರೇಮದ ಒಳಗಡೆ ನಿಮ್ಮ ಮನಸ್ಸು ಕದಲಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೈಕೆ ನೋವು ಇರುವಂಥವ್ರು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ, ಅಜೀರ್ಣ ದೋಷ ಇರ್ತಕ್ಕಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಮತ್ತು ಸ್ವಲ್ಪ ಏನಾದರೂ ಈ ಸ್ಥೂಲಕಾಯ ಇರ್ತಕ್ಕಂಥವ್ರು, ಶುಗರ್ ವ್ಯತ್ಯಾಸ, ಇವರು ಸ್ವಲ್ಪ ನೀವು ನೋವನ್ನು ತಿನ್ನಬಹುದು, ಸ್ವಲ್ಪ ಹೆಚ್ಚಾಗಬಹುದು ಆರೋಗ್ಯ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಶುಭಕಾರ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಮತ್ತು ಈ ಪ್ರೀತಿ ಪ್ರೇಮದ ಪ್ರಸ್ತಾವನೆ ಅಥವಾ ಮನೆಯವರನ್ನೆಲ್ಲರನ್ನೂ ಕೂಡ ಒಪ್ಪಿಸಿ ಮದುವೆ ಮಾಡುವಂಥವ್ರು ಯಾರು ಇರ್ತಿರಲ್ಲ, ಅವರು ಈ ವಾರ ದಯವಿಟ್ಟು ಆ ತೀರ್ಮಾನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಏನೋ ಅಂದ್ಕೊಳ್ಳಾರದಂಥ ರೀತಿಯಲ್ಲಿ ಸಮಸ್ಯೆಗಳು ಬರುವಂಥದ್ದಕ್ಕೆ ದಾರಿ ಇದೆ. ಸ್ವಲ್ಪ ಅಂಥವ್ರಿಗೆ ಮನೆಯವರಿಗೆ ಪ್ರಸ್ತಾವನೆ ಹೇಳೋಣ ಅನ್ನುವಂಥವ್ರು ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಸೂಕ್ತ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತದೆ, ನಷ್ಟಗಳನ್ನು ನೋಡ್ತೀರಿ ಅಂತಕ್ಕಂಥದ್ದು, ಉದ್ಯೋಗ ನಷ್ಟಗಳನ್ನು ತಂದುಕೊಳ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮೇಲಧಿಕಾರಿಗಳಿಂದ ಉತ್ಸಾಹ ಇರೋದಿಲ್ಲ, ಅವರು ಸ್ಪಂದನೆ ಸಿಗೋದಿಲ್ಲ, ಅವರು ನಿಮ್ಮ ನಿರೀಕ್ಷಿತ ರೀತಿಯಲ್ಲಿ ಅವರು ಸ್ಪಂದಿಸೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬಾಧಕಾಧಿಪತಿ ಪ್ರಭಾವ ದಶಮ ಪ್ರಭಾವದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕವನ್ನು ಕೂಡ ಈ ವಾರದಲ್ಲಿ ನೀವು ಉದ್ಯೋಗ ಸ್ಥಳದಲ್ಲೂ ಕೂಡ ನೋಡ್ತೀರಿ. ಗೌರವದ ಪ್ರಶ್ನೆ ಮಾತ್ರ ನಿಮಗೆ ಸಮಸ್ಯೆಯನ್ನು ತರುತ್ತದೆ. ಹಾಗಾಗಿಯೇ ಸ್ವಲ್ಪ ಗೌರವ ಉಳಿಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರ್ತಕ್ಕಂಥವರು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಯಾರಾದರೂ ವಯೋವೃದ್ಧರಿದ್ದಂಥ ಪಕ್ಷದಲ್ಲಿ ಅವರಿಗೆ ಯಾವುದಾದ್ರೂ ಒಂದು ವಸ್ತ್ರದಾನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿಯಾದಂಥ ಲಕ್ಷ್ಮೀ ಯೋಗಕ್ಕೆ ಒಳಗಾಗಿದ್ದಾನೆ. ಲಕ್ಷ್ಮೀ ಯೋಗಕ್ಕೊಳಗಾಗಿದ್ರೂ ಕೂಡ ಅಷ್ಟಮ ಪ್ರಭಾವ. ಯಾವುದೇ ಬರಬೇಕು ಅಂದ್ರೂ ಕೂಡ ನಿಮಗೆ ಆಕಸ್ಮಿಕವಾಗಿ ಬರುತ್ತೆ. ಲಾಭ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ರಾಷ್ಟ್ರಾಧಿಪತಿ ಅಷ್ಟಮ ಅಂತಂದಾಗ ಸಾಮಾನ್ಯವಾಗಿ ಸೋಲು, ನಿರಾಸೆ ಅಥವಾ ಅವಮಾನ, ಅಪವಾದ ಅನ್ನೋ ರೀತಿಯಲ್ಲೇ ಕಾಣುತ್ತೆ. ಆದರೆ ಅದರ ಜೊತೆಯಲ್ಲೂ ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಚೇತರಿಸ್ಕೊತಕ್ಕಂಥದ್ದು ಮತ್ತು ಲಾಭವನ್ನೂ ಕೂಡ ನೋಡ್ತಕ್ಕಂಥದ್ದು. ಅವಮಾನದ ಹಿಂದೆ ಗೌರವವೂ ಪ್ರಾಪ್ತಿಯಾಗತ್ತೆ, ಸೋಲಿನ ಹಿಂದೆ ಸಾಂತ್ವನವೂ ಕೂಡ ಪ್ರಾಪ್ತಿಯಾಗುವಂಥ ಸ್ಥಿತಿ ಈ ವಾರ ನೀವು ನೋಡ್ತೀರಿ ಸಿಂಹರಾಶಿನವರು. ಪ್ರಯಾಣ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ.
ಬಂಧು ಬಾಂಧವರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಕಾಣ್ತದೆ. ಅದೃಷ್ಟ ಬದಲಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಥಿರಾಸ್ತಿ ವ್ಯವಹಾರ ಕೈ ಹಾಕೋದಕ್ಕೆ ಹೋಗ್ಬಿಡಿ. ಯಾವುದು ತಗಾದೆ ಇರತಕ್ಕಂಥವು ಸಮಸ್ಯೆಯನ್ನು ತರುವಂಥ ಸಂದರ್ಭಗಳು ಸ್ಥಿರಾಸ್ತಿಯಿಂದ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಎಲ್ಲವೂ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ. ಯಾಕೆಂದರೆ ಚತುರ್ಥಾಧಿಪತಿ ಅಷ್ಟಮ ಪ್ರಭಾವ ಶನಿಯಲ್ಲೇ ಕುಳಿತಿದ್ದಾನೆ, ರಾಶ್ಯಾಧಿಪತಿ ಅಲ್ಲೇ ಕುಳಿತಿದ್ದಾನೆ, ಸಿಂಹರಾಶಿ ಅಥವಾ ಸಿಂಹ ಲಗ್ನಾಧಿಪತಿ ಅಲ್ಲೇ ಕುಳಿತಿದ್ದಾನೆ, ಅವನು ಕುಳಿತಿರ್ತಕ್ಕಂಥ ನಕ್ಷತ್ರಾಧಿಪತಿಯು ಅಷ್ಟಮ. ಹಾಗಾಗಿ ಅವಘಡಗಳು ಕೂಡ ಆಗಬಹುದು, ಅಪಘಾತಗಳು ಆಗಬಹುದು, ಸಮಸ್ಯೆನೂ ತರುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಅತಿ ಹೆಚ್ಚು ಸ್ಪೀಡ್ ಒಳ್ಳೆಯದಲ್ಲ, ಎಚ್ಚರಿಕೆಯಿಂದ ಹೋಗಿ. ಬಟ್ ಒಂದೇನಂತಂದರೆ ನೀವು ಹೋದಂಥ ಪ್ರಯಾಣ ಸುಸೂತ್ರವಾಗ್ತದೆ, ಅವಘಡಗಳನ್ನು ಆಗದಂಥ ರೀತಿಯಲ್ಲಿ ನಿಮ್ಮ ಕೈಯಲ್ಲಿರ್ತದೆ. ಸ್ವಲ್ಪ ಆದಷ್ಟು ಕೂಡ ಏನೋ ಕಾರಣಾರ್ಥವಾಗಿ ಬೇರೆಯವರ ತಪ್ಪುಗಳಿಂದ ನೀವು ಸಮಸ್ಯೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಉದ್ಯೋಗದಲ್ಲಿ ಯಾಕೋ ಉದ್ಯೋಗ ಬದಲಾವಣೆ ಮಾಡುವಂಥ ಮನಸ್ಥಿತಿ ಬರುತ್ತೆ, ಅಥವಾ ಸ್ಥಳ ಬದಲಾವಣೆ ಮಾಡುವಂಥ ಮನಸ್ಥಿತಿಗಳು ಬರಬಹುದು. ಏನೇ ಆದ್ರೂ ಕೂಡ ಗುರುಬಲ ಚೆನ್ನಾಗಿದೆ. ಹಾಗಾಗಿ ತುಂಬ ಆಯುಷ್ಯಕ್ಕೆ ಕುತ್ತುನೂ ರೀತಿಯಾದಂಥ ಸ್ಥಿತಿ ಇಲ್ಲ. ಸಣ್ಣ ಪುಟ್ಟದ ಆದಾಗೆ ಅವಘಡಗಳನ್ನು ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಾದಂಥ ಪರಿಹಾರ ಮಾರ್ಗವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಈ ವಾರ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಮೃತ್ಯುಂಜಯನ ಮಂತ್ರವನ್ನು ತಪ್ಪದೇ ಮಾಡಿ. ಯಾಕೆಂದರೆ ಬರೀ ಎಡವಟ್ಟುಗಳೇ ನಿಮಗೆ ಕಣ್ಣಿಗೆ ಕಾಣ್ತದೆ ಈ ವಾರ. ಎಡವಟ್ಟಿನಿಂದ ಹೇಳಿದ್ನಲ್ಲ, ಎಡವಟ್ಟಿನಿಂದ ಒಳಿತೂ ಇದೆ, ಆದರೆ ಎಡವಟ್ಟೇ ಜಾಸ್ತಿ ನಿಮಗೆ ಕಣ್ಣಿಗೆ ಕಾಣ್ತದೆ. ಹಾಗಾಗಿ ಮೃತ್ಯುಂಜಯ ಮಂತ್ರ ನಿಮಗೆ ಬಹಳ ಸೂಕ್ತ ಈ ವಾರ ಸಿಂಹರಾಶಿನವ್ರಿಗೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕನ್ಯಾ ರಾಶಿನವ್ರಿಗೆ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ. ಪರಿವರ್ತನಾ ಸ್ಥಿತಿ ವಾರಾಂತ್ಯದಲ್ಲಿ ಬರ್ತಕ್ಕಂಥದ್ದು. ಶುಕ್ರವಾರ ನಂತರ ಪರಿವರ್ತನಾ, ಗುರು ಮತ್ತು ಬುಧ ಪರಿವರ್ತನಾ ಸ್ಥಿತಿ. ಏನಾದರೂ ಹೆಸರು ಗಳಿಸಬೇಕು, ಉತ್ತಮವಾದಂಥ ಸ್ಥಿತಿಗೆ ಬೆಳೀಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ಖಂಡಿತವಾಗಲೂ ಕೂಡ ಅವಕಾಶಗಳಿದೆ. ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು, ಖಂಡಿತ ಅವಕಾಶ ಇದೆ, ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಾರ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ, ಬೇಕಾದ್ರೆ ಮಾಡ್ಕೊಳ್ಬೋದು. ಶುಕ್ರನ ಬಲ ಚೆನ್ನಾಗಿದೆ. ಆಕಸ್ಮಿಕವಾದಂಥ ಧನಾಗಮನ, ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಧನಾಗಮನವಾಗ್ತಕ್ಕಂಥ ಪರಿಸ್ಥಿತಿಯು ಕುಟುಂಬದಲ್ಲಿ ಒಂದು ಉತ್ಸಾಹ ಅಂತಕ್ಕಂಥದ್ದು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಆದರೆ ಭಾಗ್ಯಾಧಿಪತಿಯಾದಂಥ ಅಷ್ಟಮ ಪ್ರಭಾವ, ಹಾಗಾಗಿ ಏನಾಗುತ್ತೆ, ಅದೃಷ್ಟ ಕೈ ಹಿಡಿಯೋದಿಲ್ಲ. ಕುಟುಂಬದ ಸಹಕಾರದಿಂದ ಅಥವಾ ಕುಟುಂಬದವರ ಒಂದು ಯೋಗ ಫಲದಿಂದ ನಿಮ್ಮ ಬದುಕು ಬಂಗಾರವಾಗುವಂಥದ್ದು ಪರಿಸ್ಥಿತಿ ಬರಬಹುದು. ಅಥವಾ ಮಗಳಿಂದಲೋ, ಹೆಂಡತಿಯಿಂದಲೋ, ತಾಯಿಯಿಂದಲೋ, ಯಾರೋ ಹೆಣ್ಣು ಮಗಳ ಸಹಕಾರದಿಂದ ನಿಮ್ಮಲ್ಲಿ ಒಂದು ಬದಲಾವಣೆಗಳನ್ನು ನೋಡಬಹುದು, ಅಥವಾ ಪ್ರಗತಿಯನ್ನು ಕಾಣುವಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ತೃತೀಯಾಧಿಪತಿ ಸಪ್ತಮ ಪ್ರಭಾವ ಬಾಧಕ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಸ್ವಲ್ಪ ಏನೋ ಪ್ರಯಾಣ ಹೋಗಬೇಕಾದ್ರೆ, ನಡ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಜಾಗ್ರತೆ. ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಪ್ರಭಾವಗಳು ಬರಬಹುದು. ಅಥವಾ ಯಾರೋ ನಿಂಬೆಹಣ್ಣು ಒಡೆದಾಕಿದ್ದಾರೆ, ಅದನ್ನು ತುಳ್ಕೊಂಡು ಹೋಗಿ ಆ ನೆಗೆಟಿವ್ ನಿಮಗೆ ಬರುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಸ್ವಲ್ಪ ಓಡಾಟದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕಲಹಗಳಾಗ್ತದೆ, ದಾಯಾದಿ ಕಲಹಗಳು ಜಾಸ್ತಿ ಆಗುತ್ತೆ, ನೆರೆಹೊರೆಯಿಂದ ಕಲಹಗಳು ಜಾಸ್ತಿ ಆಗುತ್ತೆ, ಕಿರಿಕಿರಿಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ನೀವು 1 ಗಂಟೆ ಮಾಡಬೇಕಾಗಿದ್ದಂಥ ಪ್ರಯಾಣ 4 ಗಂಟೆ ಪ್ರಯಾಣ ಮಾಡಬೇಕಾಗತ್ತೆ. ನಿರೀಕ್ಷಿತ ಸಮಯಕ್ಕೆ ಗುರಿಯನ್ನು ಮುಟ್ಟೋದಕ್ಕಾಗೋದಿಲ್ಲ, ನಿರೀಕ್ಷಿತ ಸಮಯಕ್ಕೆ ಪ್ರಯಾಣ ಮುಗಿಸೋದಕ್ಕಾಗೋದಿಲ್ಲ. ಈ ರೀತಿಯಾದಂಥ ಅತಂತ್ರದ ಸ್ಥಿತಿನಲ್ಲಿ ನಿಲ್ಲಬಹುದು. ವ್ಯಾಜ್ಯಗಳು ನಿಮಗೆ ಪ್ಲಸ್ ಆಗುತ್ತೆ, ಅಂದರೆ ಕೋರ್ಟ್ ಕೇಸ್ಗಳೇನಾದರೂ ಇದ್ದಂಥ ಪಕ್ಷದಲ್ಲಿ. ದಶಮ ಪ್ರಭಾವ ಆಗಲೇ ಹೇಳಿದಂಥ ರೀತಿಯಲ್ಲಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಬೇರೆಯವರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಿ. ಬಂಧು ಬಾಂಧವರು, ದಾಯಾದಿಗಳಿಂದ ತೊಂದರೆಗಳಾಗ್ತಕ್ಕಂಥ ಸ್ಥಿತಿ ಬರಬಹುದು. ಲಾಭಾಧಿಪತಿ ಧನ ಪ್ರಭಾವ ವಾರ ಆರಂಭ ತುಂಬ ಚೆನ್ನಾಗಿದೆ, ಹಣಕಾಸಿನ ಸ್ಥಿತಿಗತಿಗಳು. ಹಾಗಾಗಿ ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಬಹಳ ಸೂಕ್ತ. ಒಟ್ಟಿನಲ್ಲಿ ನಿಮ್ಮ ಬಂಧು ಬಾಂಧವರು ಅಂತ ಏನಿರ್ತಾರಲ್ಲ, ಅವರಿಂದ ಸಮಸ್ಯೆ ತಪ್ಪಿದ್ದಲ್ಲ. ಕುಟುಂಬದ ಸದಸ್ಯರು ಯಾರಿರ್ತಾರಲ್ಲ, ಅಥವಾ ಹೆಣ್ಣು ಮಕ್ಕಳು ಯಾರಿರ್ತಾರಲ್ಲ, ಸಹೋದರಿ ಆಗಿರ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಇವರಿಂದ ಅಥವಾ ಸ್ನೇಹಿತೆ ಆಗಬಹುದು, ಇವರಿಂದ ನಿಮಗೆ ಸ್ವಲ್ಪ ಅನುಕೂಲದ ಸ್ಥಿತಿ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ
ಮುತ್ತೈದೆಯರಿಗೆ ಏನಾದರೂ ಒಂದು ಉಪಯುಕ್ತವಾದಂಥ ಒಂದು ವಸ್ತುವನ್ನು ಕೊಡ್ತಕ್ಕಂಥದ್ದು ಅವರಿಗೆ. ನಿಮ್ಮ ತಾಯಿ ಕೊಡಿ ಅಥವಾ ಮಗಳಿಗೆ ಕೊಡಿ, ಯಾರಿಗಾರೋ ಕೊಡಿ, ಒಟ್ಟಿನಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಇನ್ನಷ್ಟು ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ಬಲವಾಗ್ತಾನೆ ಈ ವಾರ. ಇಲ್ಲಿವರೆಗೆ ಸ್ವಲ್ಪ ಪರಿವರ್ತನಾ ಸ್ಥಿತಿನಲ್ಲಿದ್ದರೂ ಕೂಡ ಒಂದು ರೀತಿಯ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಬಟ್ ಈ ವಾರ ಮಾತ್ರ ನಿಮಗೆ ಒಳ್ಳೆಯ ಫಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಲವಾಗಿದ್ದಾನೆ. ರಾಶ್ಯಾಧಿಪತಿ ಬಲ ಇದ್ದಾಗ ಸಾಮಾನ್ಯವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಪರಿಸ್ಥಿತಿಗಳು ಬರ್ಬೋದು. ಬೇರೆ ಬೇರೆ ಇರ್ಬೋದು. ರಾಶ್ಯಾಧಿಪತಿ ಬಲ ಇದ್ದಾನೆ ಅಂದಾಗ ನಿಮ್ಮ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ನಿಮ್ಮ ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ, ನೀವು ಮಾಡುವಂಥ ಕೆಲಸ ಚೆನ್ನಾಗಿರುತ್ತೆ, ನೀವು ಮಾಡುವಂಥ ಕೆಲಸ ಶುದ್ಧವಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಮಾಡಿದ್ದೆಲ್ಲವೂ ಕೂಡ ಪರ್ಫೆಕ್ಟ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಊಹೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಕಲ್ಪನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಆಗುವಂಥ ಕೆಲಸವನ್ನು ಮೊದಲೇ ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿ ಕರೆಕ್ಟ್ ಟೈಮಿಗೆ ಮುಗಿಸ್ತಕ್ಕಂಥದ್ದು. ಈ ಒಂದು ಯೋಗ ಫಲ ಮಾತ್ರ ಭಾಳ ಚೆನ್ನಾಗಿದೆ. ಹಾಗಾಗಿ ಪರ್ಫೆಕ್ಟ್ ಅನ್ನೋ ಕಂಡೀಷನ್ಸಲ್ಲಿ ಇರ್ತದೆ ಈ ವಾರ. ಆದರೆ ಕುಟುಂಬಾಧಿಪತಿಯಾದಂಥ ಶನಿ ಪ್ರಭಾವಕ್ಕೊಳಗಾಗ್ತಾ ಇದ್ದಾನೆ. ಹಾಗಾಗಿ ಏನಾಗ್ತದೆ, ನಿಮಗೆ ಸ್ವಲ್ಪ ಶನಿ ಕುಜರ ಸಮ್ಮಿಲನ ಅಂತಂದಾಗ ಕುಟುಂಬದ ಒಳಗಡೆ ಸ್ವಲ್ಪ ತಿಸ್ರಗಳಾಗಬಹುದು. ಭಾವನಾತ್ಮಕವಾದಂಥ ಭಾವನಾತ್ಮಕವಾದಂಥ ಒದ್ದಾಟ, ಕಿರಿಕಿರಿಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಸಂಗಾತಿ ಶತ್ರುವಾಗಿ ಪರಿವರ್ತನೆಯಾಗುವಂಥದ್ದು ಅಥವಾ ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ಬೇಸರವನ್ನು ತರಬಹುದು ತುಲಾರಾಶಿನವರಿಗೆ ಈ ವಾರ. ಯಾಕೆಂದರೆ ಕುಜನ ಪ್ರಭಾವ ಆ ರೀತಿಯಲ್ಲಿ ಇರೋದರಿಂದ ನಾನೇ ಮೇಲು ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿಗಳು ಸಂಗಾತಿನಲ್ಲಿ ಜಾಸ್ತಿ ಆಗಬಹುದು. ನಾನು ಮಾಡಿದ್ದೆಲ್ಲವೂ ಕೂಡ ಸರಿ ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ಸಂಗಾತಿನಲ್ಲಿ ಆ ನಡವಳಿಕೆಗಳನ್ನು ನೋಡ್ತೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ತುಂಬ ಅನಿರೀಕ್ಷಿತವಾದಂಥ ಆಪತ್ತುಗಳಿಂದ ಪಾರಾಗ್ತೀರಿ. ಏನಂಥ ಆಪತ್ತುಗಳೇನು ಬರೋದಿಲ್ಲ ನಿಮಗೆ. ಗುರುವಿನ ದೃಷ್ಟಿಯೂ ಇದೆ, ಶುಕ್ರನು ಬಲವಾಗಿದ್ದಾನೆ. ಹಾಗಾಗಿ ಯಾರೂ ಏನು ನಿಮಗೆ ಆಪತ್ತನ್ನು ತರುವಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇರುತ್ತೆ. ಭಾಗ್ಯಾಧಿಪತಿ ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಏನಿಲ್ಲ. ತೃತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂಥ ಪರಿವರ್ತನಾ ಸ್ಥಿತಿ, ಹಾಗಾಗಿ ಪ್ರಯಾಣ ಸುಸೂತ್ರವಾಗಿರ್ತದೆ. ದೂರ ಪ್ರಯಾಣ, ವಿದೇಶಿಯಾನ ಹೋಗುವಂಥವರು, ಪ್ರವಾಸ ಹೋಗುವಂಥವ್ರಿಗೆ ಯಾವುದೇ ತೊಂದರೆ ತಾಪತ್ರೆಗಳೇನು ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಹಳೆಯ ವಸ್ತುವಿನಿಂದ, ಕಬ್ಬಿಣದಿಂದ ಮತ್ತು ಕೆಲವೊಂದು ಯಂತ್ರೋಪಕರಣಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಕೆಲಸ ಮಾಡುವಂಥವರು ಈ ವಾರ ತೊಂದರೆ ಏನಾಗೋದಿಲ್ಲ, ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಮೇಲಧಿಕಾರಿಗಳು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರ ಅಂತಂದರೆ, ಸಹಕಾರ ಇರುತ್ತಾ ಅಂತಂದರೆ, ಅಂಥ ಸಹಕಾರಗಳನ್ನು ನಿಮ್ಮ ಒಂದು ಚಾಕಚಕ್ಯತೆ ಅಥವಾ ನಿಮ್ಮ ಸ್ಟ್ರೆಂತ್ ನಿಮಗೆ ಅವರಿಂದ ಸ್ವಲ್ಪ ಗೌರವವನ್ನು ಕೊಡುವಂಥ ರೀತಿಯಲ್ಲಿರುತ್ತೆ, ಗೌರವವನ್ನು ಪ್ರಾಪ್ತಿ ಮಾಡಿಕೊಡುವಂಥ ರೀತಿಯಲ್ಲಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆದರೆ ಇಲ್ಲೊಂದು ದುರಾದೃಷ್ಟ ಏನಂತಂದರೆ, ನಿಮಗೆ ಸ್ನೇಹಿತರು ಅಂತ ಯಾರು ಇರ್ತಾರಲ್ಲ, ಆ ಸ್ನೇಹಿತರು ಸ್ವಲ್ಪ ಕುತಂತ್ರವನ್ನು ಮಾಡಬಹುದು ಅಥವಾ ಓವರ್ ಥಿಂಕಿಂಗಿಂದ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂಥ ರೀತಿಯಲ್ಲಿ ಮಾಡಬಹುದು. ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಪರಿಹಾರ ಮಾರ್ಗ, ಸಾಧ್ಯವಾದಷ್ಟು ಲಲಿತಾಂಬಿಕಾ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆಯ ಅನಿರೀಕ್ಷಿತ ಧನಾಗಮನ ಎಲ್ಲ ಉನ್ನಗಳು ನೋಡಿರ್ತೀರಿ. ಬಟ್ ಈ ವಾರ ಮಾತ್ರ ನಿಮಗೆ ಸ್ವಲ್ಪ ಮೊದಲನೇ ದಿವಸ ಒಂಚೂರು ಪರವಾಗಿಲ್ಲ ಅನ್ನೋ ರೀತಿ ಕಂಡೀಷನ್ಸ್ ಇದ್ರೂ ಕೂಡ ತದನಂತರ ಎಲ್ಲವೂ ಒದ್ದಾಟವೇ ಆಗಿರ್ತದೆ. ಕಲಹ, ಕಿರಿಕಿರಿ, ಸೋಮಾರಿತನ, ಆಲಸ್ಯ, ಜಿಗುಪ್ಸೆ, ಒಂಥರ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಒಂದು ಮೂಡೇ ಇರೋದಿಲ್ಲ, ಮೂಡ್ ಆಫ್ ಆಗ್ತಕ್ಕಂಥದ್ದು, ಒಂಥರ ಪ್ರತಿಯೊಂದರಲ್ಲೂ ಕೂಡ ಇರಿಟೇಟ್ಗೊಳಗಾಗ್ತಕ್ಕಂಥ ಸಂದರ್ಭ. ಶನಿ ಕುಜರ ಸಮ್ಮಿಲನ, ಲಗ್ನಾಧಿಪತಿ ಒಡಗೂಡಿ ಅಂದರೆ ರಾಶ್ಯಾಧಿಪತಿ, ವೃಶ್ಚಿಕ ರಾಶ್ಯಾಧಿಪತಿ ಒಡಗೂಡಿ ಶನಿ ಕುಳಿತಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ಅಂದಾಗ ಇವೆಲ್ಲವೂ ಕೂಡ ಬರಲೇಬೇಕು. ಅದರ ಜೊತೆಯಲ್ಲಿ ಶನಿ ಪ್ರಭಾವಕ್ಕೊಳಗಾಗ್ತಾ ಇದೆ ರಾಶ್ಯಾಧಿಪತಿಯಾದಂಥವನು ಅಂದಾಗ ಸಾಮಾನ್ಯ ಮಂದತ್ವ ಇರಲೇಬೇಕು, ಸೋಮಾರಿತನ ಇರಲೇಬೇಕು, ನಿದ್ರಾಭಾವ ಜಾಸ್ತಿ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಭಾವನಾತ್ಮಕವಾದಂಥ ಪೆಟ್ಟು, ಯಾರನ್ನು ತುಂಬ ಪ್ರೀತಿಸ್ತಾ ಇರ್ತೀರಿ ಅವರೊಂದಿಗೆ ಕಲಹಗಳಾಗ್ತದೆ.
ಅಥವಾ ಯಾರನ್ನು ತುಂಬ ಹಚ್ಕೊಂಡಿರ್ತೀರಿ ಅವರಿಂದ ಮನಸ್ತಾಪಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ನೋವನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಾಂಪತ್ಯ ಸೌಖ್ಯವನ್ನು ಬಿಟ್ಟು ಮೂರನೇ ವ್ಯಕ್ತಿಗಳ ಒಂದು ಆಲೋಚನೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ದಾಂಪತ್ಯದ ಮೂರನೇವರ ಮಧ್ಯಪ್ರವೇಶ ಅನ್ನೋ ರೀತಿಯಾದಂಥ ವಾತಾವರಣಗಳು ಕೂಡ ಬರಬಹುದು. ಅವು ತಪ್ಪು, ಬಟ್ ಅದನ್ನು ಮಾಡಿದರೆ ಮುಂದೊಂದು ದಿವಸ ಕಣ್ಣೀರು ನೀವೇ ಹಾಕಬೇಕಾಗತ್ತೆ. ಭಾಗ್ಯಾಧಿಪತಿಯಾದಂಥ ಪ್ರಭಾವ, ಹಾಗಾಗಿ ವಾರ ಅಂತ್ಯ ಸ್ವಲ್ಪ ನಿಮ್ಮ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥ ಸ್ಥಿತಿ ಇದೆ. ಹಾಗಾಗಿ ಚಿಂತೆ ಮಾಡುವಂಥದ್ದೇನಿಲ್ಲ. ಧನಾಧಿಪತಿ ಮತ್ತು ಲಾಭಾಧಿಪತಿ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಇರೋದರಿಂದ ಸಾಮಾನ್ಯವಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ಅಂಥ ತಾಪತ್ರಯವನ್ನೇನು ಅನುಭವಿಸೋದಿಲ್ಲ. ಏನೇನು ಬೇಕು, ಯಾವುದಾದ್ರು ಬೇಕು, ಯಾವ ಸಂದರ್ಭಕ್ಕೆ ಬೇಕು ಎಲ್ಲವೂ ಕೂಡ ಬರುತ್ತೆ. ನಿಮ್ಮ ಸ್ಥಿತಿ ಮಾತ್ರ ಚೆನ್ನಾಗಿರೋದಿಲ್ಲ ಅಷ್ಟೇ. ನಿಮ್ಮ ಕಂಡೀಷನ್ಸ್ ಸ್ವಲ್ಪ ಚೆನ್ನಾಗಿರೋದಿಲ್ಲ. ನಿರುತ್ಸಾಹಗಳು ಜಾಸ್ತಿ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋದ್ರಾಗೆ ನೀವು ಎಡವಬಹುದು. ಬಟ್ ಅವಕಾಶಗಳು ಮತ್ತು ಅನುಕೂಲ, ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ. ಕುಟುಂಬದಿಂದ ನಿಮ್ಮ ಗೌರವಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಕುಟುಂಬದಿಂದ ನಿಮ್ಮ ಹೆಸರು ಉಳಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬದಿಂದ ನೀವೇನು ಅಂದ್ಕೊಂಡಿದ್ರೋ ಅದಕ್ಕೆ ತಕ್ಕನಾದ ರೀತಿಯಾದಂಥ ಪ್ರತಿಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಯೋಗ. ಪರೀಕ್ಷೆಯನ್ನು ಯಾರ್ಯಾರು ಅಟೆಂಡ್ ಮಾಡ್ತಾ ಇರ್ತೀರಲ್ಲ ವಿದ್ಯಾರ್ಥಿಗಳು, ತುಂಬ ಚೆನ್ನಾಗಿದೆ. ಅದೊಂದು ಸೋಮಾರಿತನ ಇದೆ, ವೈಯಕ್ತಿಕವಾಗಿ ಬರ್ತದದು, ಬಟ್ ಚೆನ್ನಾಗಾಗುತ್ತೆ, ಪರೀಕ್ಷೆ ಚೆನ್ನಾಗಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಒಂದು ಸ್ಟೀಲ್ ಬಟ್ಟಲಿನಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿಬಿಟ್ಟು ಯಾವುದಾದ್ರು ದೇವಸ್ಥಾನ ಶಿವನ ಆಲಯದಲ್ಲಿ ಸ್ವಲ್ಪ ಆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ನಿಮಗೆ ಉತ್ಸಾಹಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಅಧ್ಯಯನ ಮಾಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನುಸ್ಸು ರಾಶಿನಿಗೆ ಗುರುಬಲ ಚೆನ್ನಾಗಿದೆ, ಬಲವಾಗಿ ಕುಳಿತಿದ್ದಾನೆ, ಬಾಧಕ ಪ್ರಭಾವಕ್ಕೊಳಗಾಗಿದ್ದಾನೆ. ರಾಶಿ ನಕ್ಷತ್ರ ಪರಿವರ್ತನಾ ಸ್ಥಿತಿ ಮತ್ತು ರಾಶಿ ಪರಿವರ್ತನಾ ಸ್ಥಿತಿ, ನಕ್ಷತ್ರ ಪರಿವರ್ತನಾ ಸ್ಥಿತಿ ಅನ್ನೋ ರೀತಿಯಾದಂತಹ ಸ್ಥಿತಿಯಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಒಳ್ಳೆಯ ಅದೃಷ್ಟದ ಒಂದು ಸ್ಥಿತಿ. ರಾಶ್ಯಾಧಿಪತಿಯಾದಂಥವನು ದಶಮಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿಗೆ ಹೋದರು ಅಂದಾಗ ಸಾಮಾನ್ಯವಾಗಿ ಅದ್ಭುತವಾದಂಥ ಯೋಗ ಫಲವೂ ಅದೃಷ್ಟವೂ ಬದಲಾವಣೆಯೂ ಆಗಬೇಕು ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳಿರ್ತದೆ. ಬಾಧಕ ಸ್ಥಾನದಲ್ಲಿ ಇದ್ರೂ ಕೂಡ ರಾಷ್ಟ್ರಾಧಿಪತಿಯಾದಂಥವನು ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಾದಂಥ ವ್ಯವಸ್ಥೆಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತದೆ. ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಗುರುದೇಶೆ ಬುಧದೇಶೆ ಗುರುಭಕ್ತಿ ನಡೀತಾ ಇದ್ದು ಧನಸ್ಸು ಲಗ್ನವಾಗಿದ್ದರೆ ಉದ್ಯೋಗ ಕಳೆದುಕೊಂಡಿದ್ರೂ ಕೂಡ, ಎಷ್ಟು ವರ್ಷ ಉದ್ಯೋಗ ಇಲ್ಲದಂಥ ರೀತಿಯಲ್ಲಿ ಖಾಲಿ ಕುಳಿತುಕೊಂಡಿದ್ರೂ ಕೂಡ ಈ ಸಂದರ್ಭ ಉದ್ಯೋಗ ಸಿಗೋದಕ್ಕೆ ದಾರಿ ಇದೆ, ಪ್ರಯತ್ನ ಮಾಡಬಹುದು ಆ ದಶೆ ನಡೀತಾ ಇದ್ದಂಥ ಪಕ್ಷದಲ್ಲಿ. ಇನ್ನು ಕೌಟುಂಬಿಕ ಕಲಹಗಳು ಜಾಸ್ತಿ ಇರ್ತದೆ, ಮಕ್ಕಳೊಂದಿಗೆ ಕಲಹಗಳು ಜಾಸ್ತಿ ಇರ್ತದೆ. ಮಕ್ಕಳಿಂದ ಕುಟುಂಬದ ಗೌರವಕ್ಕೆ ಧಕ್ಕೆಯಾಗುವಂಥದ್ದು, ಮಕ್ಕಳಿಂದ ಮಾನಸಿಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಬಂಧು ಬಾಂಧವರು ಕೂಡ ಅದೇ ರೀತಿಯಲ್ಲಿ ಕಿರಿಕಿರಿಗಳನ್ನು ಮಾಡ್ತಾರೆ. ಅದೊಂದು ಸಮಸ್ಯೆ. ಶನಿ ಕುಜರ ಸಮ್ಮಿಲನವಾಯಿತು ಅಂದಾಗ ಆಗಲೇಬೇಕು. ಭಾವನಾ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ನಿಮ್ಮ ಆ ಪ್ರೀತಿ ಗೌರವಕ್ಕೆ ಧಕ್ಕೆ ಆಗುವಂಥ ಪರಿಸ್ಥಿತಿಯನ್ನು ತರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಶುಕ್ರ ಬಲವಾಗಿದ್ದಾನೆ, ಹಾಗಾಗಿ ಸ್ವಲ್ಪ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ, ಲಾಭವನ್ನು ನೋಡ್ತಕ್ಕಂಥದ್ದಾಗಿರೋದ್ರಿಂದ ಹೆಣ್ಣು ಮಕ್ಕಳ ಸಹಕಾರದಿಂದ ನಿಮಗೆ ಲಾಭವಾಗುವಂಥ ಸ್ಥಿತಿಯನ್ನು ಕಾಣ್ತದೆ. ಹೆಂಡತಿ ಆಗ್ಬೋದು, ಅಥವಾ ಮಗಳಾಗ್ಬೋದು, ತಾಯಿ ಆಗ್ಬೋದು, ಸಹೋದರಿ ಆಗ್ಬೋದು, ಸ್ನೇಹಿತ ಆಗಬಹುದು. ಸ್ನೇಹಿತೆ ಆಗಬಹುದು. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಲಾಭವಾಗುವಂಥ ಪರಿಸ್ಥಿತಿನ ಕಾಣ್ತದೆ. ಶುಭ ಕಾರ್ಯ ಅನುಕೂಲವಾಗ್ತದೆ. ಭಾಗ್ಯಾಧಿಪತಿಯಾದ ದಶಮ ಪ್ರಭಾವ, ಹಾಗಾಗಿ ಉದ್ಯೋಗ ಅದೃಷ್ಟ ಒಲಿದು ಬರಬೇಕು, ಒಂದು ಭಾಗ್ಯೋದಯವಾಗಬೇಕು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದರಿಂದ ತುಂಬ ಚೆನ್ನಾಗಿದೆ. ಬಟ್ ನಿದ್ರೆ ಚೆನ್ನಾಗಿ ಮಾಡ್ತೀರಿ, ತುಂಬ ಲಾಂಗ್ ಟೈಮ್ ನಿದ್ರೆ ಮಾಡ್ತೀರಿ. ಎಷ್ಟು ನಿದ್ದೆ ಮಾಡಿದರೂ ಸಾಕಾಗಲ್ಲ, ನಿದ್ರೆ ಮಾಡ್ತೀರಿ, ಹೆಚ್ಚು ಹೊತ್ತು ನಿದ್ರೆ ಮಾಡುವಂಥ ಪರಿಸ್ಥಿತಿ ಅಂತಕ್ಕಂಥದ್ದು ನಿಮಗೆ ಬರ್ತದೆ ಧನುಸ್ಸು ರಾಶಿನವ್ರಿಗೆ.
ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ. ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ವೀರಭದ್ರನ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಮಕರ ರಾಶಿನೋಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಕರ ರಾಶಿನೋಗೆ ಶನಿಯ ಒಡಗೂಡಿ ಬಾಧಕಾಧಿಪತಿ ಕುಳಿತಿದ್ದಾನೆಂದಾಗ ಸಾಮಾನ್ಯವಾಗಿ ಸ್ನೇಹಿತರೊಂದಿಗೆ ಕಲಹವೂ ಮನಸ್ತಾಪವೂ ಕಿರಿಕಿರಿಯೂ ಆಗಬೇಕು. ಬಾಧಕಾಧಿಪತಿ ಬಂದು ಕುಳಿತುಕೊಂಡಿದ್ದಾನೆಂದಾಗ ಮಾಡುವಂಥ ಯಾವ ಕೆಲಸವೂ ಕೂಡ ತೃಪ್ತಿಯನ್ನು ಕೊಡುವುದಿಲ್ಲ. ಒಂಥರ ಹಿಂಸೆ, ಬಾಧೆ, ಒಂಥರ ಅಸಮಾಧಾನ, ಅತೃಪ್ತಿ ಅಂತಕ್ಕಂಥದ್ದನ್ನು ಕೊಡ್ತಾನೆ ಕುಜ ಅಂತಕ್ಕಂಥವ್ರು ನಿಮಗೆ ಈ ವಾರ. ಯಾಕೆಂದರೆ ಅವರಿಬ್ಬರು ಜಸ್ಟ್ ಆದರೂ ಅಂದಾಗ ಈ ಪ್ರಭಾವ ಪರಿಣಾಮ ಜಾಸ್ತಿ ಆಗಬೇಕು. ಭೂಮಿ ಕಲಹಗಳು ಜಾಸ್ತಿ ಆಗಬೇಕು, ಮಾನಸಿಕವಾದಂಥ ಒತ್ತಡಗಳು ಜಾಸ್ತಿ ಆಗಬೇಕು, ವಾಹನದಿಂದ ಯಂತ್ರೋಪಕರಣಗಳಿಂದ ಎಲೆಕ್ಟ್ರಾನಿಕ್ ಸಾಧನಗಳಿಂದ ಸಮಸ್ಯೆಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಮಾತಿನಿಂದ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಗುರುಬಲ ಬೇರೆ ಇಲ್ಲ, ಆದರೂ ಕೂಡ ಅದರ ಪ್ರಭಾವ ಮತ್ತು ಪರಿಣಾಮಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆದರೂ ಕೂಡ ನಿಮಗೆ ನಿಮ್ಮ ಬಾಧಕಾಧಿಪತಿ ರಾಷ್ಟ್ರಾಧಿಪತಿಯಾದಂಥವನು ಕಲಿತಾ ಇರೋದ್ರಿಂದ ಆ ಪ್ರಭಾವ. ಆದರೆ ಶುಕ್ರನ ಪ್ರಭಾವ ಚೆನ್ನಾಗಿದೆ, ನಿಮಗೆ ಶುಕ್ರ ಬಲವಾಗಿದ್ದಾನೆ. ಹಾಗಾಗಿ ಮೇಲಧಿಕಾರಿಗಳು ನಿಮಗೆ ಸಹಕಾರವನ್ನು ತರ್ತಾರೆ. ಅದರಲ್ಲೂ ಕೂಡ ನಿಮ್ಮ ಮೇಲಧಿಕಾರಿಗಳು ಮಹಿಳಾ ಅಧಿಕಾರಿಗಳಾಗಿದ್ದಂಥ ಪಕ್ಷದಲ್ಲಿ ಖಂಡಿತವಾಗೂ ಕೂಡ ನಿಮಗೆ ಉತ್ತಮವಾದಂಥ ಗೌರವ ಮತ್ತು ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಮಕ್ಕಳಿಂದ ಸಹಕಾರಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಯಾಕೆಂದರೆ ಆರೋಗ್ಯ ಸ್ವಲ್ಪ ಗಂಭೀರ ಆಗಬಹುದು. ಯಾಕೆಂದರೆ ಗುರುವಿನ ಪ್ರಭಾವ. ಹಾಗಾಗಿ ಶುಗರ್ ವ್ಯತ್ಯಾಸ, ಈ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರ್ತಕ್ಕಂಥವ್ರು, ನರ ದೌರ್ಬಲ್ಯಗಳಿರ್ತಕ್ಕಂಥವ್ರು, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಎಲ್ಲೋ ಬ್ಲ್ಯಾಕೇಜ್ ಆಗ್ತಾ ಇದೆ, ರಕ್ತನಾಳದಲ್ಲಿ ಬ್ಲ್ಯಾಕೇಜ್ ಆಗ್ತಾ ಇದೆ, ಆರ್ಟಿ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ವಲ್ಪ ಎದೆ ನೋವು ಬಂದ್ರೂ ಕೂಡ ಮೊದಲು ಹೋಗಿ ಡಾಕ್ಟ್ರಿಗೆ ತೋರಿಸ್ತಕ್ಕಂಥದ್ದು ಸೂಕ್ತ. ಈ ವಾರ ಆರೋಗ್ಯದಕ್ಕೆ ಭಾಳ ಎಚ್ಚರಿಕೆಯಿಂದ ನೀವು ನೋಡಬೇಕು, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ಇನ್ನು ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಅನುಕೂಲದ ಸ್ಥಿತಿನಲ್ಲಿಲ್ಲ, ಶುಭಪ್ರದವಿಲ್ಲ ಅಂತಕ್ಕಂಥ ರೀತಿಯಲ್ಲೇ ಕಾಣ್ತದೆ. ಅಷ್ಟಮಾಧಿಪತಿ ಷಷ್ಠಾಂಶ ಆಗಲೇ ಹೇಳಿದಂಥ ರೀತಿಯಲ್ಲಿ ಆರೋಗ್ಯ ಬಹಳ ಎಚ್ಚರಿಕೆ ಪರಿಗಣನೆ ಮಾಡಿ. ಆದಷ್ಟು ಕೂಡ ಉಸಿರು ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು, ಉಸಿರು ಕಟ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯಾಧಿಪತಿಯಾದಂತನು ಪರಿವರ್ತನಾ ಸ್ಥಿತಿನಲ್ಲಿದ್ದರೂ ಕೂಡ ಅದರ ಯೋಗ ಫಲವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡ್ತೀರಿ. ತುಂಬ ಏನೇನೋ ಪ್ಲ್ಯಾನ್ ಮಾಡಿಕೊಂಡು, ಲೆಕ್ಕಾಚಾರಗಳನ್ನು ಮಾಡಿಕೊಂಡು, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅಥವಾ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಏನೇನೋ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಸ್ವಲ್ಪ ನಿದ್ರೆ ಭಂಗ ಮಾಡಿಕೊಳ್ಳಬಹುದು. ಅಥವಾ ದೇವರು ಪೂಜೆ ಪುನಸ್ಕಾರ ವ್ರತ ನಿಯಮಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನಿದ್ರೆ ಕೆಡಬಹುದು. ಸ್ವಲ್ಪ ನೋಡ್ಕೊಳ್ಳಿ, ಸಾಧ್ಯವಾದಷ್ಟು ಈ ವಾರ ನೀವು ಶಿವನ ಆಲಯದಲ್ಲಿ ಕುಳಿತು ಅಥವಾ ಬಿಲ್ಲ ವೃಕ್ಷದ ಕೆಳಗೆ ಕುಳಿತು ಶಿವಪಂಚಾಕ್ಷರಿ ಮಂತ್ರದ ಜೊತೆಯಲ್ಲಿ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಸೂಕ್ತ. ಆರೋಗ್ಯ ಸಾಮಾನ್ಯವಾಗಿ ಏನಾದರೂ ಮಕರ ರಾಶಿ ಅಥವಾ ಮಕರ ಲಗ್ನವಾಗಿದ್ದಂಥ ಪಕ್ಷದಲ್ಲಿ, ಮಕರ ಲಗ್ನವಾಗಿದ್ದು ಗುರುದಶೆ ಬುಧಭುಕ್ತಿ, ಗುರುದಶೆ ಗುರುಭುಕ್ತಿ ಇದ್ದರೆ ಆರೋಗ್ಯ ತುಂಬ ಗಂಭೀರವಾಗಬಹುದು. ಈ ದಶೆ ಭುಕ್ತಿಗಳು ಇಲ್ಲ ಅಂದ ಪಕ್ಷದಲ್ಲಿ ನೀವು ಆತಂಕ ಬೀಳುವಂಥ ಅವಶ್ಯಕತೆಗಳಿರೋದಿಲ್ಲ. ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಾಗಿ ಏನೂ ತೊಂದರೆ ಆಗೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಮೃತ್ಯುಂಜಯ ಮಂತ್ರ ಜಪಿಸಲೇಬೇಕು. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕುಂಭರಾಶಿಗೂ ಕೂಡ ರಾಶ್ಯಾಧಿಪತಿ ಮತ್ತು ಕುಜ ಇಬ್ಬರೂ ಕೂಡ ಕಲಿತು ಕುಳಿತುಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗತ್ತೆ, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಗಳಾಗಬಹುದು, ದಾಯಾದಿ ಕಲಹಗಳು ಹೆಚ್ಚಾಗಬಹುದು, ಅಥವಾ ನೆರೆಹೊರೆಯೊಂದಿಗೆ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು, ಇರಿಟೇಟ್ ಜಾಸ್ತಿ ಆಗುವಂಥದ್ದು, ಪ್ರಯಾಣದಲ್ಲಿ ತೊಂದರೆ ತಾಪತ್ರಯಗಳಾಗ್ತಕ್ಕಂಥದ್ದು, ಪ್ರಯಾಣ ರದ್ದು ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಪ್ರಯಾಣದಲ್ಲಿ ಸ್ವಲ್ಪ ಯಾಕೋ ಗೊತ್ತಾಗದಂಥ ರೀತಿಯಾದಂಥ ಅನಿರೀಕ್ಷಿತವಾದಂಥ ಘಟನೆಗಳನ್ನು ನಡೆಯಬಹುದು, ಅಥವಾ ಪ್ರಯಾಣದಲ್ಲಿ ಸಹ ಪ್ರಯಾಣಿಕರೊಂದಿಗೆ ಕಿರಿಕಿರಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭೂಮಿ ವ್ಯವಹಾರಗಳೊಂದು ತುಂಬ ಫೇಲ್ಯೂರ್ ಇರ್ತದೆ, ಕೈ ಹಾಕಬೇಡಿ ಈ ಸಂದರ್ಭ.
ಗುರುದೃಷ್ಟಿ ಇದ್ರೂ ಕೂಡ ಗುರುದೃಷ್ಟಿ ನಿಮಗೆ ರಕ್ಷಣೆ ಮಾಡುತ್ತೆ, ಏನು ತುಂಬ ಗಂಭೀರವಾಗುವಂಥ ರೀತಿಯಲ್ಲಿ ಪರಿಣಾಮವನ್ನು ಬೀರೋದಿಲ್ಲ. ಆದರೂ ಕೂಡ ಅದರ ಅನುಭವಗಳಂತೂ ಆಗಬೇಕಲ್ಲ. ಪೆಟ್ಟು ಮಾಡ್ಕೊಂಡು ನೋವಂತೂ ಅನುಭವಿಸ್ಬೇಕಲ್ಲ. ಪ್ರಾಣ ಕಂಟಕ ಇಲ್ದಲ್ಲ ಇರಬಹುದು, ಆದರೆ ನೋವನ್ನಂತೂ ಅನುಭವಿಸ್ಲೇಬೇಕಲ್ಲ. ಯಾರೊಂದಿಗೋ ಏನೋ ಗಂಭೀರ ಆಗದಲ್ಲೇ ಇರ್ಬೋದು, ಬಡದಾಟ, ಸ್ವಲ್ಪ ಮಾತು ಆಗಿ ಕಲಹಗಳಾಗಿ ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ನೆಮ್ಮದಿ ಕಳ್ಕೊಳ್ಬೋದಲ್ಲ. ಈ ಸ್ಥಿತಿಯನ್ನು ಎದುರಿಸ್ತೀರಿ ಈ ವಾರ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಹೈಯರ್ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಪಂಚಮಾಧಿಪತಿ ಬಲ ಚೆನ್ನಾಗಿದೆ. ಹಾಗಾಗಿ ಮಕ್ಕಳೊಂದಿಗೆ ಸ್ವಲ್ಪ ಅನುಕೂಲವಾಗಬಹುದು, ಅಥವಾ ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಮಕ್ಕಳ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತಕ್ಕಂಥ ಸಂದರ್ಭ, ಪ್ರೀತಿ ಪಾತ್ರದಿಂದ ಲಾಭ, ಅನುಕೂಲ, ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಷಷ್ಠ ಪ್ರಭಾವ, ಆರೋಗ್ಯದಲ್ಲಿ ಗಂಭೀರ ಇಲ್ಲ, ಸಣ್ಣ ಪುಟ್ಟದಂಥ ಅವಘಡಗಳನ್ನು ಎದುರಿಸುವಂಥದ್ದನ್ನು ಬಿಟ್ಟರೆ ಪ್ರೀತಿ ಪ್ರೇಮದ ಪ್ರಸ್ತಾವನೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಿ, ಅಥವಾ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನುಕೂಲ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಮತ್ತು ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಿ ಆಗುವಂಥ ಸ್ಥಿತಿಯಲ್ಲೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಲಾಭಾಧಿಪತಿ ಲಾಭವನ್ನು ನೋಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಅಥವಾ ಒಂದು ನಿಮಗೆ ಬೆನ್ನಿಗೆ ನಿಂತು ಕಾಪಾಡುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಖಂಡಿತ ಅನುಕೂಲವಾದ. ಎಲ್ಲರ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಒಂದು ಸರಿ ಹೋಗಿ ಭಗವಂತನ ಸ್ಮರಣೆ ಮಾಡ್ಕೊಂಡು ಬನ್ನಿ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮೀನರಾಶಿನವ್ರಿಗೆ ಶನಿ ಕುಜನ ಸಮ್ಮಿಲನ ಲಗ್ನದಲ್ಲೇ, ಬುಧನೋ ಬಂದು ಅಲ್ಲೇ ಸೇರಿಕೊಳ್ತಾನೆ, ಬಾಧಕಾಧಿಪತಿ. ರವಿಯೂ ಅಲ್ಲೇ ಕುಳಿತಿದ್ದಾನೆ. ಹಾಗಾಗಿ 4 ಗ್ರಹಗಳು. ಬುಧ ಅಲ್ಲಿ ಕುಳಿತುಕೊಂಡ ಅಂದಾಗ ಅವನು ಪಾಪಿಯಾಗಿ ಪರಿವರ್ತನೆಯಾಗ್ತಾನೆ. ಹೀಗಾಗಿ ನೀಚನಾಗಿ ಪಾಪಿಯಾಗಿ ಪರಿವರ್ತನೆಯಾಗ್ತಾನೆ. ಹಾಗಾಗಿ ಏನಾಗ್ತದೆ, ಸಾಮಾನ್ಯವಾಗಿ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಮಾತಿನಿಂದ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿ ಬರಬಹುದು. ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುವಂಥದ್ದು, ಕುಟುಂಬದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು, ಇರಲಾರದ ಸಮಸ್ಯೆಗಳು ಉತ್ಪತ್ತಿಯಾಗಿ ಮೈ ಮೇಲೆ ಬೀಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಯಾರು ಬಲ ಪಡ್ಕೊಳ್ಬೇಕೋ ಅವ್ರು ಬಲ ಪಡ್ಕೊಂಡಿಲ್ಲ, ಯಾರು ಬಲ ಪಡ್ಕೋಬಾರ್ದೋ ಅವ್ನು ಬಲ ಪಡ್ಕೊಂಡಿದ್ದಾನೆ. ಈ ವಾರ ಶುಕ್ರ ಬಲ ಪಡ್ಕೊಂಡಿದ್ದಾನೆ. ಹಂಗಾಗಿ ಏನಾಗುತ್ತೆ, ಅಷ್ಟಮಾಧಿಪತಿಯಾಗಿ ಅಲ್ಲಿ ಬಲವಾಗಿ ಕುಳಿತಿದ್ದಾನೆ. ಶುಕ್ರ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಏನೇನೋ ಆಡಲಾರದಂಥ ಮಾತುಗಳನ್ನು ಆಡಿ ಎಲ್ಲೋ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಕಲಹಗಳಂತೂ ಹಾಗೆಯೇ ಆಗಬೇಕು. ಕುಟುಂಬದ ಒಳಗಡೆ ತಂದೆಯೊಂದಿಗೆ ಕಲಹ ಜಾಸ್ತಿ ಆಗುತ್ತೆ. ತಂದೆಯೊಂದಿಗೆ ನೋವು, ನಿರಾಸೆ, ಅಥವಾ ತಂದೆಗೆ ನೋವು ಕೊಡುವಂಥ ರೀತಿಯಲ್ಲಿ ಬರುವಂಥದ್ದು. ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಸಮಸ್ಯೆಗೆ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಆದರೆ ಒಂದು ಅದೃಷ್ಟ ಹೊಂದಿದೆ ಮೀನರಾಶಿನವ್ರಿಗೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂಥ ಅವಕಾಶ, ಹೆಚ್ಚು ಅಂಕವನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ವಾಹನ ಖರೀದಿ ಮಾಡುವಂಥವ್ರಿಗೆ ಚೆನ್ನಾಗಿದೆ, ಬೇಕಾದ್ರೆ ಖರೀದಿ ಮಾಡಿಕೊಳ್ಬಹುದು. ಪಂಚಮ ಪ್ರಭಾವ, ಮಕ್ಕಳಿಂದ ಕೆಲವೊಂದು ಸಮಸ್ಯೆಗಳ ಬಗೆಹರಿತಕ್ಕಂಥ ಲಕ್ಷಣಗಳು ಬರುತ್ತೆ ಈ ವಾರ. ಚಿಂತೆ ಮಾಡುವಂಥದ್ದೇನಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸುಸ್ತು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಚರ್ಮ ತುರಿಕೆ, ರಕ್ತದಲ್ಲಿ ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥದ್ದು, ಸುಸ್ತು, ಬಿಳಿ ರಕ್ತ ಕಣ ಜಾಸ್ತಿ ಆಗುವಂಥ ಸಂದರ್ಭಗಳು ಬರುವಂಥದ್ದು, ವಿಟಮಿನ್ ಡಿ ಕಡಿಮೆ ಆಗ್ತಕ್ಕಂಥದ್ದು, ಅದರಿಂದ ಸುಸ್ತು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಬೆನ್ನು ನೋವು, ಬೆನ್ನು ಸೆಳೆತ, ಇವು ಸ್ವಲ್ಪ ಹೆಚ್ಚಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಶುಭಕಾರ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವಕಾಶಗಳು ಬರ್ತದೆ, ಬಟ್ ಸಕ್ಸಸ್ ಇರೋದಿಲ್ಲ ಅಂತಕ್ಕಂಥದ್ದು. ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ಕ್ಲಾರಿಟಿ ಇರೋದಿಲ್ಲ. ಯೋಚನೆ ಮಾಡಿ ತಲೆನೋವಿಸ್ಕೋಬೇಕೇ ಹೊರತು ಪೂರ್ಣವಾದಂಥ ಒಂದು ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮುಗಿಸೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ದಶಮ ಪ್ರಭಾವ, ಮಾಡುವಂಥ ಕೆಲಸ ಸ್ವಚ್ಛವಿದ್ರೂ ಕೂಡ, ವ್ಯಕ್ತಿತ್ವ ಶುದ್ಧವಿದ್ರೂ ಕೂಡ ಸಮಸ್ಯೆಗಳು ಬೆನ್ನಿಗೆ ಅಂಟಿಕೊಂಡು ಕಾಡಾಟವನ್ನು ಕೊಡೋದ್ರಲ್ಲಿ ಯಾವುದೇ ಸಂಶಯಗಳಿರೋದಿಲ್ಲ ಈ ವಾರ ಮಾತ್ರ. ಯಾಕೆಂದರೆ ಕುಜ ಶನಿಯರ ಸಮ್ಮಿಲನ ಬಂತು ಅಂದ್ರೆ ಕಾಡಾಟ. ರವಿಯೂ ಅಲ್ಲೇ ಕುಂತ್ಕೊಂಡ, ಬಾಧಕಾಧಿಪತಿಯೂ ಅಲ್ಲೇ ಕುಂತ್ಕೊಂಡ, ಸಾಕು ಮಾಡಾಗ್ತದೆ. ಹಾಗಾಗಿ ಅದು ಯಾವುದೂ ತೊಂದರೆಗಳು ನಿಮಗೆ
ಗಂಭೀರವಾದಂಥ ಪರಿಣಾಮವನ್ನು ಬೀರಬಾರದು ಅನ್ನುವಂಥ ಮನಸ್ಥಿತಿ ಇರ್ತಕ್ಕಂಥವರು ಸಾಧ್ಯವಾದಷ್ಟು ಕಾಗೆಗಳಿಗೆ ಏನಾದರೂ ಒಂದು ಆಹಾರವನ್ನು ಹಾಕ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡೋವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.